ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಭೆ ಇದೆ. ಒಕ್ಕಲಿಗ ಸಮಾಜದ ಒಂದು ವಿದ್ಯಾಸಂಸ್ಥೆಯ ಉದ್ಘಾಟನೆ ಇದೆ. ಮೂರನೇದು ಧರ್ಮಸ್ಥಳದಲ್ಲಿ ಅವರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ, ಅದು ಕೂಡ ಉದ್ಘಾಟನೆ ಇದೆ. ನಾಲ್ಕನೇದು ನಂದು ಒಂದು ಮಂಜುನಾಥನ ಭೇಟಿ ಇತ್ತು, ಆ ಮಂಜುನಾಥನ ಭೇಟಿ ಮಾಡಿ ಪಕ್ಷ ಬಲವರ್ಧನೆಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಯಾಕಂದರೆ ಉಡುಪಿ ಆಯಿತು, ದಕ್ಷಿಣ ಕನ್ನಡ ಆಯಿತು, ಕಂಟಿನ್ಯೂ ಆಗಿ ಬರ್ತಾ ಇದೆ. ಹೌದು, ಈಗ ನೀವು ಹೇಳೋದು ಕರೆಕ್ಟು. ಇಲ್ಲಿ ಕರಾವಳಿಯಲ್ಲಿ ಭಾಳ ಜನರ ಬದುಕು, ಭಾವನೆಗಿನ್ನ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೇದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ, ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೆ ನಾನು ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ. ಸೊ ಅದಕ್ಕೆ ಈಗ ಬಿಜೆಪಿ ವೋಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಿದೆ ಹೊರತು ಬಿಜೆಪಿಯಿಂದ ಏನಾಗ್ತಾ ಇಲ್ಲ. ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ಯಾಕಂದರೆ ಈ ಭಾಗ ಹಿಂದುತ್ವದ ಪತ್ರಕೋಟೆ ಅಂತಾರೆ. ಇಲ್ಲಿ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವನ್ನು ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರುವಂಥ ನೀರು, ಇಲ್ಲಿರುವಂಥ ದೇವಸ್ಥಾನ, ಇಲ್ಲಿರುವಂಥ ದರ್ಗಾ, ಇಲ್ಲಿರುವಂಥ ಪರಿಸರ, ಇಲ್ಲಿರುವಂಥ ವಾತಾವರಣ, ಇಲ್ಲಿರುವಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರುವಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರುವಂಥ ಬ್ಯಾಂಕ್ಗಳು, ಇಲ್ಲಿರುವಂಥ ಧಾರ್ಮಿಕ ಕ್ಷೇತ್ರಗಳು ಎಲ್ಲಿದೆ? ಎಲ್ಲರಿಗೂ ಇದೆ. ಏನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲರು, ಎಲ್ಲ ಜನಾಂಗನೂ ನಾವು ಒಂದು ಅಂತಾರೆ. ಹಿಂದುತ್ವದ ಆಧಾರದಲ್ಲಿ ಏನಾದ್ರು ಮಾಡ್ತೀವಿ. ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡ್ತೀವಿ. ಬಿಜೆಪಿಯಲ್ಲಿ ಕೂಡ ಅವ್ರದ್ದು ನಾನು ಯಾಕೆ ನೋಡ್ತಿದ್ದೀವಿ, ನಾವು ಟೀಕೆ ಯಾಕೆ ಮಾಡ್ತೀವಿ? ಅವ್ರೇನು ಒಂದು ಇಲ್ಲಿ ರಾಜ್ಯ ಜನ ಒಪ್ಪಬೇಕಲ್ಲ. ರಾಜ್ಯ ಅಂದರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಚಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಇವೆಲ್ಲ ಜಾಸ್ತಿ ಜನಕ್ಕೆ ವರದಿ. ಕೆಲವು ಸಮುದಾಯದವರು ಅದನ್ನು ಸೇರಿಗಡೆ ಮಾಡಬಾರ್ದು, ಜಾರಿಗೆ ತರಬಾರ್ದು ಅನ್ನೋದು ಒತ್ತಡ ಇದೆ. ನಿನ್ನೆಯಲ್ಲೂ ಇತ್ತು, ಲಿಂಗಾಯತರ ಇದರಲ್ಲೂ ಇತ್ತು. ಆದರೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದರ ಒಂದು ಸಾರಾಂಶ ಏನಂತ ಹೇಳಿದ್ರೆ, ಇದನ್ನು ಬೇಗ ಜಾರಿಗೆ ತನ್ನಿ, ದಿಸ್ ಇಸ್ ಅ ಟೈಮ್ ಅಂತ ಹೇಳಿದ್ದಾರೆ ಆ ಲೆಟ್ರಲ್ಲಿ. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಳ್ಳಬೇಕಾದಂಥ ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ. ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದು ಇದೆ. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿದ್ದಾರೆ. ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದು. ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳಿದೆ. ಯಾವುದೇ ಮೇಲೆ ಈಗ ಜೈನರಲ್ಲಿ ಬಡವರಿಲ್ವಾ? ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಲಿಂಗಾಯತಲ್ಲಿ ಬಡವರಿಲ್ವಾ? ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರಿದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ತಾರೆ. ಆದರೆ ಈ ವರದಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅನ್ನೋದಪ್ಪ. ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ, 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನು ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಎಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನೂ 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು
ಏಕಾಏಕಿ ಯಾವ ತೀರ್ಮಾನ ಆ ಥರದ ತೀರ್ಮಾನ ಯಾರು ತೆಗೆದುಕೊಳ್ಳುವುದಿಲ್ಲ. ಸರ್, ಈಗ ಮಂಗಳೂರಲ್ಲಿ